ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅನ್ಕೊಳ್ತಾ ಇದ್ವಿ, ಆದರೆ ಅದೇ ಒಂದು ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ. ರಾಜೀನಾಮೆ ಬೆದರಿಕೆಗೆ ಹೈಕಮಾಂಡ್ ಬಗ್ತಾ ಇಲ್ಲ. ರಾಜೀನಾಮೆ ಬೆದರಿಕೆಯನ್ನು ಗಂಭೀರವಾಗಿ ವರಿಷ್ಠರು ಪರಿಗಣಿಸಿಲ್ಲ. ರಾಜೀನಾಮೆ ಕೊಡೋದಾದ್ರೆ ತಗೊಳ್ಳಿ, ಕೊಡಿ, ಇಸ್ಕೊಳ್ಳಿ, ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವು ಸಹಿಸಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಅದನ್ನು ಸ್ವೀಕರಿಸಿ ಅನ್ನುವಂಥ ಮೆಸೇಜ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರಾಜೀನಾಮೆಯನ್ನು ಕೂಡ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಲ್ಲ. ಕೊಡೋದಾದರೆ ಕೊಡಲಿ, ಇಸ್ಕೊಂಡು ಕಳಿಸಿ ಅನ್ನುವಂಥ ಅರ್ಥದಲ್ಲಿ ಈಗ ಹೈಕಮಾಂಡ್ ಅವರು ಮೆಸೇಜನ್ನು ಪಾಸ್ ಮಾಡಿದಾರಂತೆ. ಯಶವಂತರಾಯಗೌಡ ಪಾಟೀಲ್ ಅವರು ಈಗ ಮೊದಲನೇ ರಾಜೀನಾಮೆಯನ್ನು ಕೊಟ್ಟಿದ್ರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಸೊ ಅಲ್ಲಿಗೆ 135-140 ಶಾಸಕರು ಇರೋದ್ರಿಂದ ಏನು ಭಾಳ ಅಂದರೆ ಎಷ್ಟೊಂದು 5 ಜನ, ಒಂದು 6 ಜನ ಕೊಡ್ತಾರ, ಕೊಟ್ಕೊಂಡು ಹೋಗ್ಲಿ ಬಿಡು, ಸರ್ಕಾರಕ್ಕೆ ಏನೂ ಆಗಲ್ಲ ಅನ್ನುವಂಥ ಅರ್ಥದಲ್ಲಿ ಈ ರೀತಿಯಾಗಿ ಹೇಳ್ತಾ ಇರೋದಾ, ಏನು ಇದು? ಅರುಣ್, ಈಗ ಹೊಸ ಸಚಿವರು ನೇಮಕಾದ ಬೆನ್ನಲ್ಲೇ ಒಂದು ರೀತಿಯಲ್ಲಿ ಅಸಮಾಧಾನ ಭುಗಿಲದ್ದಿರುವಂಥದ್ದು. ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬಂಡಾಯ ಎದ್ದಿದ್ದಾರೆ. ರಾಜೀನಾಮೆ ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ಮತ್ತೊಂದಷ್ಟು ಜನ ರಾಜೀನಾಮೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಕೆಲವೊಬ್ಬರು ಸಿದ್ದುಗೋಷ್ಠಿಗಳು ಮಾಡಿ ರಾಜೀನಾಮೆ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ. ಯಾರೆಲ್ಲ ಮಣೆ ಹಾಕ್ತಾರೋ, ಯಾರೆಲ್ಲ ಒಂದು ರೀತಿಯಲ್ಲಿ ಅವರು ಬೆಂಬಲಿಗರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಬಿ ಕೆ ಸಂಗಮೇಶ್ ಅವ್ರಿಗೆ ಸಿಕ್ಕಿಲ್ಲ, ಅವರು ಕೂಡ ಈಗ ಲೋಕಭವನದ ಸಮ್ಮುಖದಲ್ಲಿ ಆರೋಪ ಮಾಡಿದ್ದಾರೆ. ಹಾಗೆ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರು ಕೂಡ ಆರೋಪ ಮಾಡಿರುವಂಥದ್ದು. ಅವರು ಬೆಂಬಲಿಗರು ಒಂದು ರೀತಿಯಲ್ಲಿ ತೀವ್ರ ಮಟ್ಟದ ಪ್ರತಿಭಟನೆ ಕೂಡ ವಿಜಯನಗರದಲ್ಲಿ ಮಾಡಿರುವಂಥದ್ದು. ಅವರು ಕೂಡ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಅವರು ಬಹಳ ನಿರೀಕ್ಷೆ ಇದ್ರು, ಮಧು ಬಂಗಾರಪ್ಪ ಕೊಟ್ಟಿದ್ದರಿಂದಾಗಿ ಅವರು ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ನಾವೆಲ್ಲ ಅಸಮಾಧಾನಿತ ಶಾಸಕರು ಯಾರಿಗೆಲ್ಲ ಸಚಿವ ಸ್ಥಾನ ಮಿಸ್ ಆಗಿದೆ ಎಲ್ಲರೂ ಕೂಡ ಸಭೆ ಮಾಡಿ ಒಂದು ತೀರ್ಮಾನ ಮಾಡ್ತೇವೆ, ಮುಂದಿನ ನಡೆ ಬಗ್ಗೆ ತೀರ್ಮಾನ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯ ನಿರೀಕ್ಷೆ ಇದ್ದರೂ ಕೂಡ ಈ ಮಟ್ಟಿಗೆ ಏಕಾಏಕಿ ಅಸಮಾಧಾನ ಹೇಳುತ್ತೆ ಅನ್ನುವಂತಹ ನಿರೀಕ್ಷೆ ಅಂತೂ ಇರಲಿಲ್ಲ. ಟಿ ವಿ ಜಯಚಂದ್ರ ಅವರು ಕೂಡ ಒಂದು ತೀರ್ಮಾನ ಮಾಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಸ್ಪೀಕರ್ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು, ಅದು ಕೂಡ ಸಿಕ್ಕಲಿಲ್ಲ. ಸಚಿವ ಸ್ಥಾನ ಕೂಡ ಸಿಕ್ಕಲಿಲ್ಲ. ಅವರು ಕೂಡ ಬೆಂಬಲಿಗರ ಜೊತೆ ಮಾತನಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಮುಂದಿನ ನಡೆಯನ್ನು ತೀರ್ಮಾನ ಮಾಡ್ತಾರೆ. ಹೀಗೆ ಯಾರಿಗೆಲ್ಲ ಅಸಮಾಧಾನ ಆಗಿದ್ದು ಎಲ್ಲರೂ ಕೂಡ ಅವರವರ ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ನಡೆಯನ್ನು ಒಂದೆರಡು ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಇದಕ್ಕೆಲ್ಲ ಹೈಕಮಾಂಡ್ ಸೊಪ್ಪು ಹಾಕುವಂತೆ ಕಾಣ್ತಾ ಇಲ್ಲ. ಯಾರೆಲ್ಲ ರಾಜೀನಾಮೆ ಕೊಡ್ತಾರೋ ತೆಗೆದುಕೊಳ್ಳಿ ಅನ್ನುವಂಥ ಮೌಖಿಕ ಸೂಚನೆ ಕೂಡ CMಗೆ ಬಂದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇವರೆಲ್ಲರ ರಾಜೀನಾಮೆ ಬೆದರಿಕೆಗೆ ಹೈಕಮಾಂಡ್ ಸದ್ಯಕ್ಕೆ ಸೊಪ್ಪು ಹಾಕಬೇಡಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಸದ್ಯಕ್ಕಂತೂ ಲೋಕಭವನದಲ್ಲಿ ಪದಗ್ರಹಣಕ್ಕೆ ಎಲ್ಲವೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಬಂಡಾಯದ ನಡುವೆ 20 ಜನ ಸಚಿವರು, ನೂತನ ಸಚಿವರು ಈಗ ಪದಗ್ರಹಣಕ್ಕೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಒಂದು ಕಡೆ ಬಂಡಾಯ, ಇನ್ನೊಂದು ಕಡೆ ಅವರಿಗೆ ಸಂಭ್ರಮ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಮಾತ್ರ ವಿಚಿತ್ರ ಪರಿಸ್ಥಿತಿ ಮನೆ ಮಾಡಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.